ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಬೆಳಿಗ್ಗೆಯಿಂದಲೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ. ನೋಡ್ಬೋದು, ಬೆಳಿಗ್ಗೆನೇ ತುಂಬ ಮಳೆ ಬರ್ತಾ ಉಂಟು. ಹಾಗೆ ಮಕ್ಕಳಿಗೆ ಕೂಡ ಇವತ್ತು ಶಾಲೆಗೆ ರಜೆ ಇತ್ತು. ನನ್ನ ಮಗಳಂತೂ ಇವತ್ತು ಬೆಳಿಗ್ಗೆ ಬೇಗ ಎದ್ದಿದ್ದಾಳೆ. ಇಲ್ಲಿ ಬಾಲ್ಕನಿಯಲ್ಲಿ ಬಂದು ಕೂತ್ಕೊಂಡು ಮಳೆ ನೋಡ್ತಾ ಇದ್ದಾಳೆ. ತುಂಬ ಗಾಳಿ ಉಂಟು, ಮಳೆಗಿಂತಲೂ ಜಾಸ್ತಿ ಗಾಳಿ. ತುಂಬ ದಿನ ಆಯಿತು ಮಳೆ ಇಲ್ಲದೆ, ಅಷ್ಟು ಮಳೆ ಇದೆ. ರಾತ್ರಿಯಿಂದಲೇ ಮಳೆ ಸ್ಟಾರ್ಟ್ ಆಗಿದೆ. ಯಾವ ಥರ ಗಾಳಿ ಅಂದರೆ ಇವಳಿಗೆ ಚಳಿ ಆಗ್ತದೆ ಅಂತ ನಡಕ್ತಾ ಇದ್ದಾಳೆ ಚಳಿಗೆ ನೋಡಿ. ಆದರೂ ಬಂದು ಈ ಬಾಲ್ಕನಿಯಲ್ಲಿ ಕೂತಿದ್ದಾಳೆ ಗಾಳಿಗೆಂತೆ. ಅದು ರಜೆ ಇರುವಾಗ ಬೇಗ ಎದ್ದೇಳುದು, ಶಾಲೆ ಇರುವಾಗ ಮಾತ್ರ ಎದ್ದೇಳುವುದಿಲ್ಲ ನೋಡಿ. ರಜೆ ಇರುವಾಗ ಬೇಗ ಎದ್ದು ಇಲ್ಲಿ ಬಂದು ಕೂತಿದ್ದಾಳೆ. ಎಂಥ ಅವಸ್ಥೆ ಅಲ್ಲ ಮಕ್ಕಳದು. ಚಳಿ ಅಂತೆ ನೋಡಿ, ಚಳಿ 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 ಚಳಿ. ಬರ ಒಳಗೆ ಬಾ. ಜ್ವರ ಬರ್ತದಿಲ್ಲದ್ರೆ ಗಾಳಿಗೆ ಕೂತ್ಕೊಂಡ್ರೆ ಮತ್ತೆ ಜ್ವರ ಬರ್ತದೆ. ಅಂತೆ ನೋಡಿ, ಫುಲ್ಲು ಮಳೆ. ನಿಮ್ಮ ಕಡೆ ಎಲ್ಲ ಮಳೆ ಉಂಟಾ ಹೇಳಿ? ಹಾಗೆ ನನಗೆ ಸ್ವಲ್ಪ ಕಹಿಬೇವಿನ ಎಲೆ ಸಿಕ್ಕಿತ್ತು. ಹಾಗೆ ಅದನ್ನೆಲ್ಲ ಈ ಥರ ಬಿಡಿಸಿಡ್ತಾ ಇದ್ದೇನೆ. ಕಡ್ಡಿಯನ್ನು ತೆಗೆದು ಸಪ್ರೇಟ್ ಮಾಡಿ ಇದನ್ನು ಒಣಗಿಸಿಡುವುದು. ಎಳತ್ತಿರುವಂಥ ಎಲೆಯನ್ನು ಇದಕ್ಕೆ ಹಾಕಬಾರ್ದು, ಅದನ್ನು ತೆಗಿಬೇಕು. ಇದು ಒಣಗಿಸಿಡುವುದಲ್ಲ, ಎಳತ್ತಿರುವಂಥ ಎಲೆಯನ್ನು ಹಾಕಿದರೆ ಅದಷ್ಟು ಚೆನ್ನಾಗಿರಲ್ಲ. ಹಾಗೆ ಹಣ್ಣಾಗಿರುವಂಥ ಎಲೆಯನ್ನೆಲ್ಲ ತೆಗೆದು ಸಪ್ರೇಟ್ ಇಡ್ತಾ ಇದ್ದೇನೆ. ಹಾಗೆ ಇದು ನೋಡ್ಬೋದು, ಎಳತ್ತುಂಟು ಅದರದ್ದು ತುದಿ, ಅದನ್ನು ಹಾಕಬಾರ್ದು, ಅದನ್ನು ತೆಗಿತಾ ಇದ್ದೇನೆ. ಹಾಗೆ ಈ ಥರ ಎಲೆಯನ್ನು ಒಣಗಿಸಿಟ್ರೆ ನಮಗೆ ಯಾವಾಗ ಬೇಕು ಆಗ ಯೂಸ್ ಮಾಡ್ಬೋದು. ಅಂದರೆ ನಮಗೆ ಯಾವಾಗಲೂ ಹಸಿ ಎಲೆ ಸಿಗೋದಿಲ್ಲ ಅಲ್ಲ. ಹಾಗಾಗಿ ಇದನ್ನು ಬೇಕಿದ್ರೆ ಹುಡಿ ಮಾಡಿ ಕೂಡ ಇಡ್ಬೋದು. ಚೆನ್ನಾಗಿ ನೆರಳಲ್ಲಿ ಒಣಗಿಸಬೇಕು, ಬಿಸಿಲಲ್ಲಿ ಅಲ್ಲ, ನೆರಳಲ್ಲಿ ಒಣಗಿಸಿ ಹುಡಿ ಮಾಡಿ ಇಟ್ಟರೆ ಅದನ್ನು ನಮಗೆ ಫೇಸ್ ಪ್ಯಾಕಿಗೆ ಅಂದರೆ ಮೊಸರನ್ನು ಮಿಕ್ಸ್ ಮಾಡಿ ಸ್ವಲ್ಪ ಮುಖಕ್ಕೆಲ್ಲ ಹಾಕಿದರೆ ಮುಖದಲ್ಲಿರುವ ಮೊಡವೆ ಎಲ್ಲ ಕಡಿಮೆಯಾಗಿ ಮುಖ ಕ್ಲೀನ್ ಆಗ್ತದೆ. ಹಾಗೆ ಇದನ್ನು ತಲೆಗೆ ಕೂಡ ಯೂಸ್ ಮಾಡ್ಬೋದು. ಸ್ವಲ್ಪ ಮೊಸರಿನ ಜೊತೆ ಈ ಹುಡಿಯನ್ನು ಮಿಕ್ಸ್ ಮಾಡಿ ತಲೆಗೆ ಅಪ್ಲೈ ಮಾಡಿ ನಂತರ 1 ಗಂಟೆ ಬಿಟ್ಟು ಸ್ನಾನ ಮಾಡಿದರೆ ತಲೆಯಲ್ಲಿರುವ ಹೊಟ್ಟು ಅಂದರೆ ಡ್ಯಾಂಡ್ರಾಪ್ಸ್ ಉಂಟಲ್ಲ ಅದೆಲ್ಲ ಕಡಿಮೆ ಆಗ್ತದೆ, ತುರಿಕೆಲ್ಲ ಕಡಿಮೆ ಆಗ್ತದೆ. ಹಾಗೆ ಮೈ ತುರಿಕೆ ಎಲ್ಲ ಇದ್ದರೆ ಇದರಿಂದ ಸ್ವಲ್ಪ ಒಣಗಿದ ಎಲೆಯನ್ನು ಬಿಸಿ ನೀರಿಗೆ ಹಾಕಿ ಸ್ವಲ್ಪ ಹೊತ್ತು ಇಟ್ಟು ನಂತರ ಅದರಿಂದ ಸ್ನಾನ ಮಾಡಬೇಕು, ತುರಿಕೆಲ್ಲ ಕಡಿಮೆ ಆಗ್ತದೆ. ಹಾಗೆ ಇದರಿಂದ ಸ್ವಲ್ಪ ಎಲೆಯನ್ನು ನಾನು ಸಪ್ರೇಟ್ ಮಾಡಿ ಇಡ್ತಾ ಇದ್ದೇನೆ, ಅದು ಯಾಕೆ ಅಂತ ಮತ್ತೆ ಹೇಳ್ತೇನೆ. ಹಾಗೆ ಇಲ್ಲಿ ನಾನು ಎಲ್ಲ ಎಲೆಯನ್ನು ಸಪ್ರೇಟ್ ಮಾಡಿ ಇಟ್ಟೆ. ಈಗ ನೋಡ್ಬೋದು, ಇದನ್ನೀಗ ನೆರಳಲ್ಲಿ ಒಂದು ಬಟ್ಟೆಯ ಮೇಲೆ ಈ ಥರ ಹಾಕಿ ಒಣಗಿಸಿಡ್ತೇನೆ. ಇದು ಒಣಗಲಿಕ್ಕೆ 1 ವಾರ ಆದರೂ ಬೇಕಾಗ್ತದೆ, ಯಾಕಂದರೆ ನಾವು ನೆರಳಲ್ಲಿ ಹಾಕಿ ಒಣಗಿಸೋದಲ್ಲ. ಹಾಗೆ 1 ವಾರ ಆದ ಮೇಲೆ ಇದು ಒಣಗಿ ಬರ್ತದೆ, ಗೊತ್ತಾಗ್ತದೆ ಒಣಗುವಾಗ. ಆಮೇಲೆ 1 ತಾಸಾದರೂ ಇದನ್ನು ಒಳ್ಳೆ ಬಿಸಿಲಿಗೆ ಒಣಗಿಸಬೇಕು. ಆಗ ಅದು ಒಳ್ಳೆ ಕ್ರಿಸ್ಪಿ ಥರ ಆಗ್ತದೆ. ನಂತರ ಇದನ್ನು ನಾವು ಮಿಕ್ಸಿಲೇನು ಹಾಕಬೇಕಂತಿಲ್ಲ, ಕೈಯಲ್ಲೇ ಹುಡಿ ಮಾಡಿ ಶೇಖರಣೆ ಮಾಡಿ ಇಡ್ಬೋದು. ಅಥವಾ ಹಾಗೆಯೇ ಎಲೆಯನ್ನು ಶೇಖರಣೆ ಮಾಡಿ ಇಡ್ಬೋದು. ಯಾವಾಗ ಬೇಕು ಆಗ ನಮಗೆ ಹುಡಿ ಮಾಡಿ ಅದನ್ನು ಯೂಸ್ ಮಾಡಬಹುದು. ಮುಖಕ್ಕೆ ಹಚ್ತಿದ್ರೆ ಮಾತ್ರ ಸ್ವಲ್ಪ ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಪೌಡರ್ ಮಾಡಿ ನಂತರ ಅದನ್ನು ಯೂಸ್ ಮಾಡಬೇಕಾಗ್ತದೆ. ಹಾಗೆ ಇಲ್ಲಿ ನೋಡ್ಬೋದು, ಇದು ಅಕ್ಕಿ. ಈ ಅಕ್ಕಿಯಲ್ಲಿ ಗುಂಗುರೆಲ್ಲ ಬರ್ತದಲ್ಲ, ಅದಕ್ಕೋಸ್ಕರ ಈ ಅಕ್ಕಿಯಲ್ಲಿ ನಾನು ಕಹಿಬೇವಿನ ಎಲೆಯನ್ನು ಈ ಥರ ಹಾಕಿ ಇಡ್ತೇನೆ. ಈ ಥರ ಕಹಿಬೇವಿನ ಎಲೆಯನ್ನು ಈ ಅಕ್ಕಿಯೊಳಗೆ ಹಾಕಿ ಇಡುವುದರಿಂದ ಅಥವಾ ಯಾವುದೇ ಧಾನ್ಯದಲ್ಲಿ, ಗೋಧಿ ಆಗಲಿ ಯಾವುದೇ ಧಾನ್ಯ ಆಗಲಿ ಅದರಲ್ಲಿ ಹಾಕಿಡುವುದರಿಂದ ಈ ಗುಂಗುರೆಲ್ಲ ಬರೋದಿಲ್ಲ. ಕೆಲವೆಲ್ಲ ಅಕ್ಕಿಯನ್ನೆಲ್ಲ ತುಂಬ ದಿನ ಇಟ್ಟರೆ ಅದರಲ್ಲಿ ಗುಂಗುರು ಆಗೋದು, ಹುಳ ಆಗೋದೆಲ್ಲ ಆಗ್ತದಲ್ಲ. ಈ ಥರ ಕಹಿಬೇವಿನ ಎಲೆ ಹಸಿಯೇ ಹಾಕಿಡ್ಬೋದು ಅಥವಾ ಒಣಗಿದನ್ನು ಕೂಡ ಹಾಕಿಡ್ಬೋದು. ಹಾಕಿಟ್ಟು ಚೆನ್ನಾಗಿ ಇದನ್ನು ಕವರ್ ಮಾಡಿ ಇಡಬೇಕು. ಎಷ್ಟು ದಿನ ಇಟ್ಟರು ಗುಂಗುರೆಲ್ಲ ಬರೋದಿಲ್ಲ. ಹಾಗೆ ನಿಮಗೆ ಫ್ರೆಶ್ ಆಗಿ ಆಗಾಗ ಎಲೆ ಸಿಕ್ತಿದ್ರೆ ತಿಂಗಳಿಗೊಮ್ಮೆ ಈ ಬಕೆಟಿನಿಂದ ಎಲೆಯನ್ನು ತೆಗೆದು ಚೇಂಜ್ ಮಾಡಿ ಇಡ್ಬೋದು. ಅಥವಾ ಗೋಣಿಯಲ್ಲಿ ಶೇಖರಣೆ ಮಾಡಿ ಇಡ್ತಿದ್ರು ಈ ಥರ ಅಕ್ಕಿ ಜೊತೆ ಅಥವಾ ಗೋಧಿ ಜೊತೆ ಎಲ್ಲ ಎಲೆಯನ್ನು ಮಿಕ್ಸ್ ಮಾಡಿಟ್ರೆ ಗುಂಗುರು ಅಥವಾ ಹುಳ ಬರೋದು ತುಂಬ ಕಡಿಮೆ ಆಗ್ತದೆ. ನಂತರ ಈ ಥರ ಟೈಟಾಗಿ ಮುಚ್ಚಳ ಮುಚ್ಚಿ ಇಡಬೇಕು. ಹಾಗೆ ನಾನಿಲ್ಲಿ ಸ್ವಲ್ಪ ಎಲೆಯನ್ನು ನೀರಲ್ಲಿ ಹಾಕಿ ಕುದಿಸಿಟ್ಟಿದ್ದೇನೆ, ಚೆನ್ನಾಗಿ ಕುದಿಸಬೇಕು. ನೋಡ್ಬೋದು ಈ ಥರ ಕಲರ್. ಇದರಿಂದ ಸ್ವಲ್ಪ ಕಷಾಯವನ್ನು ತೆಗೆದಿದ್ದೇನೆ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ ಕುದಿಸಬೇಕು. ಇದು ತುಂಬಾ ಒಳ್ಳೆಯದು, ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಕುಡಿಬೇಕು. ನಾನು ಮಕ್ಕಳಿಗೆ ಕೂಡ ಕೊಡ್ತೇನೆ ಇದನ್ನು. ಮಕ್ಕಳಿಗೆ ಜಾಸ್ತಿ ಕೊಡಬಾರ್ದು, 1/4 ಲೋಟದಷ್ಟು ಕೊಟ್ಟರೆ ಸಾಕು. ಅಂದರೆ ಇದು ಸ್ವಲ್ಪ ಉಷ್ಣ. ಇದು ಕುಡಿಯುವುದರಿಂದ ಈ ಹೊಟ್ಟೆಯಲ್ಲಿ ಹುಳ ಎಲ್ಲ ಇದ್ದರೆ ಕಡಿಮೆ ಆಗ್ತದೆ. ಹಾಗೆ ಮೈ ಕೈ ಎಲ್ಲ ತುರಿಸ್ತಿದ್ರೆ ಅದು ಕೂಡ ಕಡಿಮೆ ಆಗ್ತದೆ. ಹಾಗೆ ಪಿತ್ತಕ್ಕೂ ಇದು ತುಂಬ ಒಳ್ಳೆಯದು.
ಹಾಗೆ ಇವತ್ತು ಮಕ್ಕಳಿಗೆ ಶಾಲೆಗೆ ರಜೆ ಇತ್ತು, ಹಾಗೆ ಕೂತ್ಕೊಂಡು ಕ್ರಾಫ್ಟ್ ಮಾಡ್ತಾ ಇದ್ದಾರೆ. ಈ ಪಿಸ್ತಾ ಶೆಲ್ಸಿಗೆಲ್ಲ ಚೆನ್ನಾಗಿ ಪೇಂಟ್ ಮಾಡಿದ್ದಾನೆ. ನೋಡಿ ಎಷ್ಟು ಚೆಂದ ಮಾಡಿ ಪೇಂಟ್ ಮಾಡಿದ್ದಾನೆ, ಡಿಸೈನಲ್ಲಿ ಪೇಂಟ್ ಮಾಡಿದ್ದಾನೆ. ಹಾಗೆ ಮತ್ತು ಇದಕ್ಕೆ ಬಾಲ ತಲೆ ಎಲ್ಲ ಮಾಡೋದು, ಅಂದರೆ ಇದು ಮೀನು ಮಾಡ್ತಾ ಇದ್ದಾನೆ. ಹಾಗೆ ಇವಳೊಂದು ಹೂ ಮಾಡಿದ್ದಾಳೆ. ಈ ಥರ ಸ್ವಲ್ಪ ಕ್ರಿಯೇಟಿವ್ ಆಗಿ ಮಕ್ಕಳೇನಾದರೂ ಮಾಡ್ತಾ ಇರ್ತಾರೆ. ಅವರಿಗೂ ಸ್ವಲ್ಪ ಟೈಮ್ ಪಾಸ್ ಆದಾಗೆ ಆಗ್ತದೆ. ರಜೆ ಇರುವಾಗೆಲ್ಲ ಬೋರ್ ಆಗ್ತದಲ್ಲ, ಆ ಟೈಮಲ್ಲಿ ಈ ಥರ ಏನಾದರೂ ಒಂದು ಕ್ರಿಯೇಟಿವ್ ಆಗಿ ಮಾಡ್ತಾ ಇರ್ತಾರೆ. ಹಾಗೆ ಇವತ್ತು ಬೆಳಿಗ್ಗೆ ತುಂಬ ಮಳೆ ಇತ್ತು ನೋಡ್ಬೋದು. ಈಗ ಒಂದು 11-12 ಗಂಟೆ ಆದಾಗ ಒಳ್ಳೆ ಬಿಸಿಲು, ಯಾವ ಥರ ಬಿಸಿಲು ಬಿದ್ದಿದೆ ಅಂದರೆ ನೋಡೋದು. ಬಟ್ಟೆ ಎಲ್ಲ ಒಳ್ಳೆ ರೀತಿಯಲ್ಲಿ ಒಣಗ್ತಾ ಉಂಟು, ಅಷ್ಟೊಂದು ಬಿಸಿಲು. ಹಾಗೆಯೇ ಒಮ್ಮೆ ಜೋರು ಮಳೆ ಬರ್ತದೆ, ಇನ್ನೊಮ್ಮೆ ಬಿಸಿಲು. ಮಳೆಗಾಲ ಅಂತಲೇ ಗೊತ್ತಾಗೋದಿಲ್ಲ. ಇಷ್ಟೇ ಫ್ರೆಂಡ್ಸ್ ಇವತ್ತಿನೊಂದು ಸಣ್ಣ ವೀಡಿಯೋ. ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸ ಬರದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.